ನಗರೀಕರಣದಿಂದ ಗ್ರಾಮೀಣ ಸಂತೆ ಸಂಸ್ಕೃತಿ ನಶಿಸುತ್ತಿದ್ದು ಜನಸಾಮಾನ್ಯರ ಆದ್ಯತೆಗಳನ್ನು ಪೂರೈಸಲು ಇದೀಗ ಸೂಪರ್ ಮಾರ್ಕೆಟ್ ಯುಗ ಆರಂಭವಾಗಿದೆ. ಮೆಟ್ರೋದಂತಹ ದೈತ್ಯ ಸಂಸ್ಥೆಗಳು ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಗದಪ್ರಹಾರ ಮಾಡುತ್ತಿವೆ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ಸುಂಕದಕಟ್ಟೆಯ ಹೆಗ್ಗೇನಹಳ್ಳಿಯಲ್ಲಿ ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ಉದ್ಘಾಟಿಸಿ ಮಾತನಾಡಿದ ಅವರು, ಆಹಾರ ವಿಹಾರ ವಾಹನಗಳಿಂದ ಹಿಡಿದು ಪ್ರತಿಯೊಂದು ಇದೀಗ ಸ್ಮಾರ್ಟ್ ಆಗುತ್ತಿದೆ. ಆಂಧ್ರಪ್ರದೇಶದ ಉದ್ಯಮಿಗಳು ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಲಾಭ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪೈಪೋಟಿ ನೀಡಲು ಕನ್ನಡಿಗರೊಬ್ಬರು ಸೂಪರ್ ಮಾರ್ಕೆಟ್ ಆರಂಭಿಸಿರುವುದು ಉತ್ತಮ ಬೆಳವಣಿಗೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಮಾರ್ಟ್ ಕ್ವಿಕ್ ಅಂತೇಳಿ ಒಂದು ಸೂಪರ್ ಮಾರ್ಕೆಟ್ನ ಇವತ್ತು ಪರಮ ಪೂಜ್ಯ ಅಂದಾವಧೂತ ಮಹಾಸ್ವಾಮಿಗಳ ಕೈಲಿ ಉದ್ಘಾಟನೆ ಮಾಡಿಸಿದ್ದಾರೆ. ಈಗಾಗಲೇ ಉತ್ತರ ಭಾರತದ ಜೈಪುರದಲ್ಲಿ ಒಂದು ಶಾಖೆಯನ್ನು ತೆರೆದಿದ್ದಾರೆ. ಈ ಭಾಗದಲ್ಲೆಲ್ಲ ಮಧ್ಯಮ ವರ್ಗದ ಜನ ವಾಸ ಮಾಡೋ ಪ್ರದೇಶ. ಇದರ ಅವಶ್ಯಕತೆ ಇದೆ. ಈಗಾಗಲೇ ಅನೇಕ ಮಾರ್ಟ್ಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನಲ್ಲಿ ಭಾಳಷ್ಟು ಜನ ಬೇಕಾದಂಥ ಸಾಮಗ್ರಿಗಳನ್ನ ಬುಕ್ ಮಾಡಿ ತರಿಸ್ಕೊತಾ ಇದ್ದಾರೆ. ಆದರೆ ದೀಪಗೌಡರದ್ದು ಒಂದು ವಿಶೇಷ ಏನೆಂದರೆ ಪ್ರತಿ ಪರ್ಚೇಸ್ಗೂ ಕ್ಯಾಶ್ ಬ್ಯಾಕ್ ಇದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅವರೊಂದು ವಿಷನ್ ಇಟ್ಕೊಂಡಿದ್ದಾರೆ. 3 ವರ್ಷದಲ್ಲಿ 100 ಸೂಪರ್ ಮಾರ್ಕೆಟ್ ತೆಗಿಬೇಕು ಅಂತ ಅವರ ಏನು ಕಲ್ಪನೆ ಇದೆ ಅದು ಈಡೇರಲಿ. ಸ್ವಾಮಿಗಳ ಆಶೀರ್ವಾದ ಇದೆ, ಭಗವಂತನ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಸಂಪೂರ್ಣ ಸಹಕಾರ ಸಹಾಯ ಅವ್ರ ಜೊತೆಗಿದ್ದು ನಿಮ್ಮ ಯಶಸ್ವಿಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಈ ಶುಭ ಸಂದರ್ಭದಲ್ಲಿ ಹೇಳಿಸ್ತೇನೆ. ಸ್ವಾಮೀಜಿಗಳು ಯಾವುದು ಉದ್ಘಾಟನೆ ಮಾಡಿದ್ದಾರೆ ಅವೆಲ್ಲ ಯಶಸ್ವಿ ಕಂಡಿವೆ. ಮುಕ್ತ ಮನಸ್ಸಿನಿಂದ ಯಾರೋ ಒಬ್ಬ ಯುವಕನಿಗೆ ಪ್ರೋತ್ಸಾಹ ಮಾಡಿದರೆ ಅದು ಬೆಳೆದು ಉತ್ತುಂಗಕ್ಕೆ ಇರುವಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅದೇ ರೀತಿ ನಮ್ಮ ಸ್ನೇಹಿತರು ವೆಂಕಟೇಶ್ ಅಂತ ಈ ಭಾಗದಲ್ಲಿ ಕಾರ್ಖಾನೆ ಇಟ್ಟಿದ್ದಾರೆ. ಡಾಕ್ಟರ್ ನಂಜವಾಧೂತ ಸ್ವಾಮೀಜಿ ಮಾತನಾಡಿ, ಯಾವುದೇ ವ್ಯಾಪಾರದಲ್ಲಿ ಗ್ರಾಹಕರ ಹಿತರಕ್ಷಣೆ ಅತ್ಯಂತ ಮುಖ್ಯವಾಗಿದ್ದು ಗ್ರಾಹಕರೇ ದೇವರು. ನಮ್ಮ ಯುವ ಸಮೂಹ ಮಾಲ್ಗಳು ಸೂಪರ್ ಮಾರ್ಕೆಟ್ಗಳನ್ನು ಸ್ಥಾಪಿಸುತ್ತಿರುವುದು ಶ್ಲಾಘನೀಯ. ಗ್ರಾಮೀಣ ಭಾಗದಿಂದ ಬಂದಿರುವ ದೀಪು ಗೌಡ ಅವರು ರಾಜಸ್ಥಾನ, ದೆಹಲಿಯಲ್ಲಿಯೂ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೂಲಕ ಸ್ಮಾರ್ಟ್ ಕ್ವಿಕ್ ಅಂತ ಎಲ್ಲ ವಸ್ತುಗಳು ಒಂದೇ ಸೂರಿನಲ್ಲಿ ದೊರೆಯುವಂಥ ರೀತಿಯಲ್ಲಿ ಒಂದು ಮಾರ್ಟನ್ನು, ಸೂಪರ್ ಮಾರ್ಕೆಟನ್ನು ಇವತ್ತು ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಮುನಿರಾಜಣ್ಣವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು. ಅವರ ಮಾರ್ಗದರ್ಶನ ಭಾಳ ಮುಖ್ಯ. ಅವರು ಹೇಳ್ತಾ ಇದ್ರು, ಇವತ್ತು ಯುವಕರು ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಬೇಕು, ಧೈರ್ಯ ಮಾಡಬೇಕು. ನಾವು ಯಾರ ಹತ್ರನೂ ಹೋಗಿ ಕೆಲಸ ಮಾಡೋದು ಬಹಳ ಮುಖ್ಯ ಅಲ್ಲ, ನಾವೇ ಉದ್ಯೋಗದಾತರಾಗಬೇಕು. ಆ ನಿಟ್ಟಿನಲ್ಲಿ ದೀಪುಗೌಡರು ಒಬ್ಬರು ರೈತನ ಮಗ ಆಗಿ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದು ತಾವೇ ಏನೋ ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡು ಅದರಲ್ಲಿ ದುಡ್ಡು ಮಾಡಬೇಕು ಅನ್ನುವಂಥ ಅಪಾಪಿ ಇಟ್ಕೊಳ್ಳದೆ ಒಂದು ಇ-ಕಾಮರ್ಸ್ ಆ ರೀತಿಯ ಒಂದು ಕಂಪನಿಯನ್ನು ಹುಟ್ಟಾಕಿ ಅದರ ಅಡಿಯಲ್ಲಿ ಸಹಸ್ರಾರು ಗ್ರಾಹಕರನ್ನು ಷೇರ್ದಾರನ್ನಾಗಿ ಮಾಡಿ ಅವರು ಕೂಡ ಅದರ ನೇರ ಲಾಭವನ್ನು ಪಡಿಬೇಕು ಹಾಗೆ ಅಂತೇಳಿ ಆಸೆಪಟ್ಟು ಅದರ ಮುಂದುವರೆದ ಭಾಗವಾಗಿ ಇವೆಲ್ಲ ನೋಡ್ತಾ ಇದ್ದೀರಾ. ಶಾಸಕರು ಕೂಡ ಅದನ್ನು ಹೇಳ್ತಾ ಇದ್ರು. ಯಾವುದೋ ರಾಜ್ಯದಿಂದ, ಯಾವುದೋ ದೇಶದಿಂದ ಹೇಗೆ ಬ್ರಿಟಿಷರು ಬಂದು ನಮ್ಮನ್ನು ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡಿದ್ರು, ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರಾಷ್ಟ್ರದವರು ಈ ರೀತಿಯ ಮಾಲ್ ಸಂಸ್ಕೃತಿಯನ್ನು ಹುಟ್ಟಾಕಿ ಅದರಿಂದ ಏನೇನಾಯಿತು ನಿಮಗೆಲ್ಲ ಗೊತ್ತಿದೆ. ಲಕ್ಷಾಂತರ ಚಿಲ್ಲರೆ ಅಂಗಡಿಗಳು ಮುಚ್ಚಿಬಿಟ್ರು ಮತ್ತು ಆ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೀದಿಗೆ ಬಿದ್ದರು. ಅವ್ರಿಗೆ ಆ ಕಾಂಪಿಟೇಷನ್ ಕೊಡೋಕ್ಕಾಗೋದಿಲ್ಲ. ಹಾಗಾದಾಗ ನಮ್ಮ ದುಡ್ಡು ಯಾವುದೋ ರಾಷ್ಟ್ರದ ವ್ಯಕ್ತಿಗೆ ಹೋಗುವಂಥದ್ದನ್ನು ನಾವು ಕೈಕಟ್ಟಿ ನೋಡುವಂಥದ್ದಾಗಿತ್ತು. ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಅಧ್ಯಕ್ಷ ದೀಪು ಗೌಡ ಮಾತನಾಡಿ,
ನಮ್ಮ ಲಾಭಾಂಶದಲ್ಲಿ 80% ಪಾಲು ಗ್ರಾಹಕರಿಗೆ ಕ್ಯಾಶ್ ಬ್ಯಾಕ್ ಮೂಲಕ ಹಿಂತಿರುಗಿಸುತ್ತೇವೆ. ಬೇರೆ ಇ-ಕಾಮರ್ಸ್ ಕಂಪನಿಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಹೆಚ್ಚಿನ ರಿಯಾಯಿತಿ ಗುಣಮಟ್ಟದ ವಸ್ತುಗಳನ್ನು ನೀಡುತ್ತೇವೆ. 3 ವರ್ಷಗಳಲ್ಲಿ 100 ಸೂಪರ್ ಮಾರ್ಕೆಟ್ಗಳನ್ನು ಸ್ಥಾಪಿಸಿ ಕನ್ನಡಿಗರು ಒಳಗೊಂಡಂತೆ ದೇಶದ ಜನರಿಗೆ ಉದ್ಯೋಗ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಅದಕ್ಕೆ ನಮ್ಮ ನಂಜಾವಧೂತ ಮಹಾಸ್ವಾಮೀಜಿಗಳು ಹಾಗೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಮ್ಮ ಮುನ್ರಾಜಣ್ಣವರು ಇವತ್ತು ಅಧಿಕೃತವಾಗಿ ಒಂದು ಚಾಲನೆ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಸುಮಾರು ಒಂದು 10 ವರ್ಷದಿಂದ ನಾವು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡ್ಕೊಂಡು ಬಂದಿದ್ವಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಒಂದು ಗ್ರಾಸರಿ ಇರ್ಬೋದು, ಒಂದು ಮೆಡಿಷನ್ ಇರ್ಬೋದು, ಬಟ್ಟೆ ಇರ್ಬೋದು, ಪ್ರತಿಯೊಂದು ಕೂಡ ಇವತ್ತು ನಿಮಿಷಗಳಲ್ಲಿ ಇವತ್ತು ನಮ್ಮ ಮನೆಗೆ ತಲುಪ್ತಾ ಇದೆ. ಇಷ್ಟೊಂದು ದೊಡ್ಡ ಒಂದು ಕಾಂಪಿಟೇಷನ್ ಇದೆ. ನಾವು ಕೂಡ ಅದರ ಕಾಂಪಿಟೇಷನ್ ಜೊತೆಗೆ ನಾವು ಕೂಡ ನಮ್ಮ ಒಂದು ಬಿಸ್ನೆಸ್ಸನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು. ಹಾಗಾಗಿ ನಾವು ಕೂಡ ಇನ್ನು ಮುಂದಕ್ಕೆ ನಮ್ಮ ಒಂದು ಗ್ರಾಹಕರುಗಳಿಗೆ ಆನ್ಲೈನ್ ಇತ್ತು, ಆನ್ಲೈನಲ್ಲಿ ನಾವೊಂದು ನೆಕ್ಸ್ಟ್ ಡೇ ಡೆಲಿವರಿ ಇಲ್ಲ ಸೇಮ್ ಡೇ ಡೆಲಿವರಿ ಅಂತ ಮುಂಚೆ ಇತ್ತು ನಮ್ಮದು. ಸೊ ಈಗ ನಾವು ಪ್ರತಿಯೊಂದು ಏರಿಯಾ ವೈಸ್ ಒಂದು ಸೂಪರ್ ಮಾರ್ಕೆಟ್ಗಳನ್ನ ಶುರು ಮಾಡ್ತಿದ್ದೀವಿ. ಅದರಲ್ಲಿ ಮೊದಲನೇ ಸೂಪರ್ ಮಾರ್ಕೆಟ್ ಇವತ್ತು ನಮ್ಮ ಒಂದು ಹೆಗ್ಗನಹಳ್ಳಿ ಮೇನ್ ರೋಡು ಸುಂಕುತ್ಕಟ್ಟಿನಲ್ಲಿ ಇವತ್ತು ಅಧಿಕೃತವಾಗಿ ಚಾಲನೆ ಆಗಿದೆ. ಭಾಳ ಖುಷಿಯಾದಂಥ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ ಸಂಸ್ಥೆನಲ್ಲಿ ಯಾವುದೇ ಒಬ್ಬ ನಮ್ಮ ಒಂದು ಗ್ರಾಹಕ ಏನೇ ಒಂದು ವಸ್ತುನ ಪರ್ಚೇಸ್ ಮಾಡಿದ್ರೂ ಕೂಡ 365 ದಿನ ಅವರು ಅದ್ರ ಮೇಲೆ ಪ್ರತಿಯೊಂದು ಕ್ಯಾಶ್ ಬ್ಯಾಕನ್ನು ತೊಗೊಳ್ಬೋದು. ಸೊ ಏನಾಗುತ್ತೆ, ನಮಗೆ ಬರ್ತಾ ಇರೋಂಥ ಒಂದು ಲಾಭ ಏನಿದೆ ಅದರಲ್ಲಿ 80% ಒಂದು ಲಾಭಾಂಶನ ನಮ್ಮ ಒಂದು ಗ್ರಾಹಕರಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಆ ಗ್ರಾಹಕರು ನಮ್ಮ ಹತ್ರನೇ ಉಳಿಬೇಕು, ನಮ್ಮ ಹತ್ರನೇ ನಿರಂತರವಾಗಿ ಪರ್ಚೇಸ್ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ ಇಟ್ಕೊಂಡು. ಏನಕ್ಕೆ ಇವತ್ತು ತುಂಬ ಕಾಂಪಿಟೇಷನ್ ಇದೆ ಹೊರಗಡೆ. ಸೊ ಆ ಒಂದು ಕಾಂಪಿಟೇಷನ್ನ ನಾವು ಕೂಡ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಗ್ರಾಹಕರೇ ನಮಗೆ ಮುಖ್ಯ. ಹಾಗಾಗಿ ನಮ್ಮ ಜೊತೆ ಈಗ ಆಲ್ರೆಡಿ ನಾವು ಶುರು ಮಾಡಿ ಇಷ್ಟು ಒಂದೂವರೆ ಕಾಲ ವರ್ಷ ಜರ್ನಿನಲ್ಲಿ ಒಂದು 35,000 to 40,000 ಜನ ಗ್ರಾಹಕರು ನಮ್ಗೆ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಇದ್ದಾರೆ. ಇದನ್ನು ನೆಕ್ಸ್ಟ್ 1 ವರ್ಷದೊಳಗಡೆ ಒಂದು 10 ಲಕ್ಷದಿಂದ 50 ಲಕ್ಷ ಗ್ರಾಹಕರನ್ನ ತೊಗೊಂಬರಬೇಕು. ಅದಾದಮೇಲೆ ನೆಕ್ಸ್ಟ್ ಒಂದು ಮಾರ್ಚ್ ಒಳಗಡೆ ಒಂದು 10 ಸೂಪರ್ ಮಾರ್ಕೆಟನ್ನು ಬೇರೆ ಜಾಗದಲ್ಲಿ ಮತ್ತು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ತೆಗಿಬೇಕು ಅಂತ ಇಟ್ಕೊಂಡಿದ್ವಿ. ಇವತ್ತು ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ಈ ಒಂದು ಸಮಯದಲ್ಲಿ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಎಲ್ಲ ಗ್ರಾಹಕರು ಈ ಮಟ್ಟಕ್ಕೆ ಈ ಒಂದು ಸಂಸ್ಥೆ ಬೆಳಿಬೇಕಾದ್ರೆ, ನಾವೆಲ್ಲ ಬೆಳಿಬೇಕಾದ್ರೆ ಮೊದಲನೇದಾಗಿ ನಮ್ಮ ಒಂದು ಗ್ರಾಹಕರೇ ಇದಕ್ಕೆಲ್ಲ ಮುಖ್ಯ. ಅವ್ರಿಗೂ ಕೂಡ ವಂದನೆ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಸ್ವಾಮೀಜಿಯವರ ಅವ್ರ ಆಶೀರ್ವಾದ, ಅವರ ಒಂದು ಸಪೋರ್ಟು, ಹಾಗೆ ನಮ್ಮ ಶಾಸಕರಾದಂಥ ಮುನ್ರಾಜ್ ಸರ್ ಹೇಳಿದ್ರು ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಮಾಡಿ ಅಂತ. ಹಾಗಾಗಿ ಒಂದು ದೊಡ್ಡ ಮಟ್ಟಕ್ಕೆ ಈ ಒಂದು ಸಂಸ್ಥೆನ ತೊಗೊಂಡೋಗ್ಬೇಕು. ಬರೀ ಇಂಡಿಯಾ ಅಲ್ಲ, ವರ್ಲ್ಡ್ ವೈಡ್ ಈ ಒಂದು ಬಿಸ್ನೆಸ್ನ ತೊಗೊಂಡೋಗ್ಬೇಕು, ಈ ಒಂದು ಸಂಸ್ಥೆನ ತೊಗೊಂಡೋಗ್ಬೇಕು ಅಂದ್ಕೊಂಡು ಕೆಲಸ ಮಾಡ್ತಿದ್ವಿ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೇನೆ.